ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ನೆರೆ ರಾಜ್ಯ ಕೇರಳದ ತ್ಯಾಜ್ಯ ಸುರಿಯುವ ಕಸದ ತೊಟ್ಟಿಯಾಗಿದೆ. ಕೇರಳಿಗರು ತಮ್ಮ ರಾಜ್ಯದಿಂದ ನಾನಾ ರೀತಿಯ ತ್ಯಾಜ್ಯವನ್ನ ಗುಂಡ್ಲುಪೇಟೆ ತಾಲೂಕಿನ ನಿರ್ಜನ ಪ್ರದೇಶಗಳಲ್ಲಿ ಸುರಿದು ಹೋಗ್ತಾ ಇದ್ದು ಜಿಲ್ಲಾಡಳಿತ ಮೌನ ವಹಿಸಿದೆ. ರಾಜ್ಯಕ್ಕೆ ಎಂಟ್ರಿ ಆಗ್ತಿದೆ ಕೇರಳ ತ್ಯಾಜ್ಯ. ಚೆಕ್ ಪೋಸ್ಟ್ ಇದ್ರೂ ಕೈಗೊಳ್ತಿಲ್ಲ ಕ್ರಮ. ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಮತ್ತೆ ಕೇರಳದಿಂದ ಕಸ ಬರ್ತಿದೆ. ಗುಂಡ್ಲುಪೇಟೆ ತಾಲೂಕು ಕೇರಳದ ತ್ಯಾಜ್ಯ ಸುರಿಯುವ ಕಸದ ತೊಟ್ಟಿಯಾಗಿದೆ. ಕೇರಳಿಗರು ತಮ್ಮ ರಾಜ್ಯದಿಂದ ನಾನಾ ರೀತಿಯ ತ್ಯಾಜ್ಯಗಳನ್ನ ಗುಂಡ್ಲುಪೇಟೆ ತಾಲೂಕಿನ ನಿರ್ಜನ ಪ್ರದೇಶಗಳಲ್ಲಿ ಸುರಿದು ಹೋಗ್ತಿದ್ದಾರೆ. ಮೆಡಿಕಲ್ ವೇಸ್ಟ್, ಚಪ್ಪಲಿ, ಮಾಂಸ, ಕೊಳೆತ ತರಕಾರಿ, ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯ ತಂದು ಗಡಿ ಭಾಗದ ನಿರ್ಜನ ಪ್ರದೇಶಗಳಲ್ಲಿ ಎಸೆದು ಹೋಗ್ತಿದ್ದಾರೆ. ರಾಶಿ ಕಸದಿಂದ ಪರಿಸರ ಮಾಲಿನ್ಯ ಉಂಟಾಗಿ ರೋಗ ರುಜಿನಗಳು ಹರಡುವ ಆತಂಕ ಎದುರಾಗಿದೆ. ಇನ್ನು ಗುಂಡ್ಲುಪೇಟೆ ಚೆಕ್ ಪೋಸ್ಟ್ ನಲ್ಲಿ ಕೇರಳದ ಲಾರಿಗಳನ್ನ ತಪಾಸಣೆ ಮಾಡ್ತಿಲ್ಲ. ರಾಶಿ ಕಸ ತಂದ್ರೂ ಲಾರಿಗಳನ್ನ ಅಧಿಕಾರಿಗಳು ಚೆಕ್ ಮಾಡ್ತಿಲ್ಲ. ಕೇವಲ ಟ್ಯಾಕ್ಸ್ ಅನ್ನ ಮಾತ್ರ ವಸೂಲಿ ಮಾಡ್ತಿದ್ದಾರೆ. ಕೇರಳ ಕಸದ ಮಾಫಿಯಾದ ಜೊತೆಗೆ ಚೆಕ್ ಪೋಸ್ಟ್ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕೈ ಜೋಡಿಸಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಹೋಗಿ ದೂರು ಕೊಟ್ರೆ ಇದು ನಮ್ಗೆ ಸಂಬಂಧ ಪಡಲ್ಲ, ಅರಣ್ಯ ಇಲಾಖೆಗೆ ಸಂಬಂಧ ಪಡುತ್ತೆ ಅಂತಾರೆ. ಅರಣ್ಯ ಇಲಾಖೆಯವರು ಕೇಳಿದ್ರೆ ಮೈನ್ಸ್ನವ್ರು ಸಂಬಂಧ ಪಡುತ್ತೆ ಅಂತಾರೆ. ಮತ್ತೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನೀವು ಸಂಘಟನೆಯವರು ಇಂತಹ ಒಂದು ಕೃತ್ಯಗಳನ್ನು ತಡೆಯುವಂತ ನಿಮ್ಗೆ ಅರ್ಹತೆನೇ ಇಲ್ಲ, ಇದು ಆರಾಮಾಗಿ ಹೋಗ್ಬೋದು, ಅವರೇನು ನಿಮ್ ಕಣ್ಮುಂದ್ ಸುರಿತಿಲ್ವಲ್ಲ, ನಮ್ ಕಾಣ್ಬಾರ್ದ ಸುರಿತಾ ಇದಾರೆ, ಹೋಗಿ ಬಿಟ್ಬಿಡ್ಬೇಕು, ನೀವು ಇದೆಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಿ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದಾರೆ. ಗಡಿಯಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಜಿಲ್ಲಾಡಳಿತ ಮೌನ ವಹಿಸಿದೆ. ಇದರಿಂದ ಬೇಸತ್ತ ಕನ್ನಡ ಪರ ಸಂಘಟನೆಗಳು ಕೇರಳದಿಂದ ತ್ಯಾಜ್ಯ ತುಂಬಿಕೊಂಡು ಬಂದ 5 ಲಾರಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಸಂಬಂಧ ಕೇರಳದ 5 ಲಾರಿ ಚಾಲಕರ ವಿರುದ್ಧ ಗುಂಡ್ಲುಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.